ಪದನಿಸ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದಾಂಪತ್ಯದಲ್ಲಿ ಪದನಿಸ ಇರಬೇಕಾ, ಸರಿಗಮ ಇರಬೇಕಾ, ಏನಿರಬೇಕು ಏನಿರಬಾರ್ದು, ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನಷ್ಟು ಚರ್ಚೆಯನ್ನ, ಇನ್ನಷ್ಟು ಹಾಸ್ಯವನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀವಿ. ಓಕೆ ಪುತ್ರರೇ, ಈಗಾಗಲೇ ಅನುರಾಗ ದಾಂಪತ್ಯದ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಟ್ರಿ. ಅನುಕೂಲ ದಾಂಪತ್ಯ ಅಂದ್ರೆ ಏನು, ಯಾವ ರೀತಿ ಪಾಡು ಜನರದ್ದು? ಕರೆಕ್ಟ್ ನೋಡಿ, ಸಾಮಾನ್ಯವಾಗಿ ಮದುವೆ ಆದಮೇಲೆ ಗಂಡ ಹೆಂಡತಿಗೆ ಇಬ್ಬರಿಗೂ ಕೂಡ ನಾವು ಆದರ್ಶ ದಂಪತಿಗಳಾಗಿರಬೇಕು ಅಂತ ಆಸೆ. ಇದು ಆಸೆ ಅಷ್ಟೇ, ಆದರೆ ವಾಸ್ತವಿಕತೆ ಬೇರೆ. ಒಂದೊಂದು ಮನೆಯಲ್ಲಿ ಒಂದೊಂದು ಕತೆ, ಒಂದೊಂದು ಮನದಲ್ಲಿ ಒಂದೊಂದು ವ್ಯಥೆ ಅಂತ. ಆದರ್ಶ ದಂಪತಿಗಳು ಎಲ್ಲ ಬುರುಡೆ ಯಾರು ಇಲ್ಲ, ಇದು ಆಲೋಚನೆ ಅಂತ ಹೇಳ್ತಾರೆ. ಒಂದೊಂದು ಮನೆಯಲ್ಲಿ ಆ ಸ್ವಾಭಾವಿಕವಾಗಿದ್ದಿರುತ್ತೆ. ಯಾಕಂದರೆ ಆ ಕಂಪ್ಯಾಟಿಬಿಲಿ ಬರೋದು ಬಹಳ ಕಷ್ಟ ಆಗುತ್ತೆ. ದೇ ಬಿಲಾಂಗ್ ಟು ಟೂ ಡಿಫ್ರೆಂಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸ್, ಎಜುಕೇಷನಲ್, ಕಲ್ಚರಲ್, ಎಜುಕೇಷನಲ್ ಬ್ಯಾಕ್ಗ್ರೌಂಡ್ಸ್. ಈ ಕಾರಣಕ್ಕಾಗಿ ಆದರ್ಶ ದಂಪತಿಗಳು ಇದ್ದಾರೆ. ಯಾರು ಗೊತ್ತಾ? ಕುರುಡ ಗಂಡ, ಕಿವುಡಿ ಹೆಂಡತಿ, ಇವರು ಆದರ್ಶ ದಂಪತಿಗಳು. ಇನ್ನು ಹೊರತಾಗಿ ಯಾರೂ ಇಲ್ಲ. ಅದು ಹೇಗೆ ಶುರು ಆಗುತ್ತೆ ಅಂದರೆ ಒಂದು ಸಂಶಯದಿಂದ ಶುರುವಾಗುತ್ತೆ. ಸಂಶಯದಿಂದ ಶುರುವಾಗುತ್ತೆ. ಅದಕ್ಕೆ ಒಬ್ಬಳು ಹೆಂಡತಿ ಗಂಡನಿಗೆ ಹೆಂಡತಿ ಹೇಳ್ತಾಳಂತೆ, ಈ ಗಂಡಸರೇ ಹೀಗೆ, ನಾನಿದ್ದರೂ ಪಕ್ಕ, ಇವರು ನೋಡೋರು ಅಕ್ಕಪಕ್ಕ. ಅದಕ್ಕೆ ನೋಡಿ, ಈ ಮೌಂಟ್ ಕಾರ್ಮೆಲ್ ಕಾಲೇಜು ಮತ್ತು ಈ ಮಹಾರಾಣಿಸ್ ಕಾಲೇಜ್ ಎದುರುಗಡೆ ಅದು ರೋಡ್ ಇದೆಲ್ಲ, ಆ ಮಾರ್ಗದಲ್ಲಿ ರೋಡ್ ಹಂಸೇ ಇಲ್ಲ, ಬ್ರೇಕರ್ಸೇ ಇಲ್ಲ. ಯಾಕಂದರೆ ಆಟೋಮೆಟಿಕ್ ಆಗಿ ಎಲ್ಲ ವೆಹಿಕಲ್ ಸ್ಲೋ ಆಗಿಬಿಡುತ್ತೆ. ಇದೊಂದು ವೀಕ್ನೆಸ್ ಗಂಡಸಿದ್ದು. ಅದೇ ಥರ ಈ ಗಂಡಸು ಹೇಳ್ತಾರಂತೆ, ಪಾಪ ಇವಳದು ಎಲ್ಲ ಸರಿ, ಆದರೆ ನಾನು ಇನ್ನೊಂದು ಸುಂದರ ಹುಡುಗಿ ನೋಡಿದರೆ ಇವಳಿಗೆ ಕಣ್ಣುರಿ. ಅದಕ್ಕೆ ನೋಡಿ, ಸುಂದರ ಹುಡುಗಿಯರ ಮಧ್ಯೆ ಯಾವುದಾದ್ರೂ ಒಬ್ಬ ಗಂಡಸು ಅವನು ಗಂಭೀರವಾಗಿ ಕೂತಿದ್ದ ಅಂತ ಅದರ ಅರ್ಥ ಅವನ ಹೆಂಡತಿ ಕೂಡ ಪಕ್ಕದಲ್ಲಿದ್ದ ಅಂತ. ಇದ್ರ ತಾತ್ಪರ್ಯ. ಈ ಅನುಕೂಲ ದಾಂಪತ್ಯದಲ್ಲಿ ಅಂದರೆ ಕಿಲಾಡಿ ಗಂಡ, ಕಿಲಾಡಿ ಹೆಂಡತಿ, ಇವ್ರಿಗೂ ಬಹಳ ಸುಂದರವಾದ ಚಿತ್ರಣ ಇದೆ. ಏನಿರ್ತದೆ, ಕಿಲಾಡಿ ಗಂಡ ಪಾಪ ಆ ಹೆಂಡತಿ ಕೇಳ್ತಾಳಂತೆ, ಆಯ್ತಾ ಏನ್ರಿ, ಒಂದು ವೇಳೆ ನಾನು ಸತ್ತೋದ್ರೆ ನೀವು ಇನ್ನೊಂದು ಮದುವೆ ಆಗ್ತೀರಾ? ಆಗ ಕಿಲಾಡಿ ಗಂಡ ಹೇಳ್ತಾರೆ, ನೋಡು ನನಗೆ ಈಗಲೇ ಏನೇನು ಹೇಳಿ ಆಸೆ ಹುಟ್ಟಿಸ್ಬೇಡ. ಪಾಪ ಇನ್ನೊಬ್ಳು ಕೇಳ್ತಾಳಂತೆ, ಏನ್ರಿ ಒಂದು ವೇಳೆ ನಾನು ಸತ್ತು ಹೋದರೆ ಆ ಸುದ್ದಿ ಕೇಳಿದ ಕೂಡಲೇ ನಿಮಗೇನಾಗ್ಬೋದು? ಆಗ ಕಿಲಾಡಿ ಹೇಳಿದ, ನೋಡಿ ನೀನು ಸತ್ತು ಹೋದ ಸುದ್ದಿ ಕೇಳಿದ ಕೂಡಲೇ ನಾನು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬೋದು. ಹೌದು, ನಾನು ಸತ್ತು ಹೋಗ್ಬೋದು. ಯಾಕೆ ಅಷ್ಟೊಂದು ಪ್ರೀತಿನ ನಿಮಗೆ? ಪ್ರೀತಿ ಮಣ್ಣಗಟ್ಟಿ ಇಲ್ಲ. ಡಾಕ್ಟರ್ ಹೇಳಿದ್ದಾರೆ, ಜೀವನದಲ್ಲಿ ಅತಿಯಾದ ಸಂತೋಷ ಆದರೆ ಪೀಪಲ್ ಡೈ ಆಫ್ ಹಾರ್ಟ್ ಅಟ್ಯಾಕ್. ಈ ಕಿಲಾಡಿ ಗಂಡದ್ದು ಹೇಗಿರ್ತಾರೆ ಅನ್ನೋದು ಭಾಳ ಮಜವಾಗಿರುತ್ತೆ. ಎದುರು ಮನೆಯಲ್ಲಿ ನ್ಯೂಲಿ ಮ್ಯಾರಿಡ್ ಕಪಲ್, ಇವ್ರ ಪಾಪ ಓಲ್ಡ್ ಕಪಲ್, ಮದುವೆ ಆಗಿ 4 ವರ್ಷ, ಯಾಕಂದ್ರೆ ನ್ಯೂಲಿ ಕಪಲ್. ಅಷ್ಟೊತ್ತಿ ಇವಳು ಹೆಂಡತಿ ಗಂಡನಿಗೆ ಹೇಳ್ತಾಳೆ, ನೋಡ್ರಿ ಎದುರು ಮನೆ ಕಪಲ್, ಅದು ನಿಜವಾದರೆ ದಾಂಪತ್ಯ ಅಂದರೆ ಹೀಗಿರಬೇಕು, ಅದುವೇ ಅನುರಾಗ ದಾಂಪತ್ಯ. ಹೆಂಗೆ ಹೇಳ್ತೀಯ? ನಾನು ದಿವಸ ನೋಡ್ತಾ ಇರ್ತಾನೆ, ಪಾಪ ಅವನ ಆಫೀಸಿಗೆ ಹೊರಟು ಸ್ಕೂಟರಲ್ಲಿ ಹೋಗಿ ಕೂತಿರ್ತಾನೆ, ಅವಳ ಬಿಡೋಲ್ಲ, ಅವಳು ತಕ್ಷಣ ಓಡಿ ಬರ್ತಾಳೆ, ಕೊಂಚ ಇಲ್ಲಿ ತಕ್ಷಣ ಹೆಂಡತಿ ಓಡಿ ಬರ್ತಾಳೆ. ಬಂದುಬಿಟ್ಟು ಹೊಸದಾಗಿ ಮದುವೆ ಆಗಿದ್ದಾರೆ, ಪ್ರೀತಿ ಅನುರಾಗ, ಇಲ್ಲೊಂದು ಮುತ್ತು ಕೊಡ್ತಾಳೆ, ಇಲ್ಲೊಂದು ಮುತ್ತು ಕೊಡ್ತಾಳೆ, ಇಲ್ಲೊಂದು ಮುತ್ತು ಕೊಡ್ತಾಳೆ, ಮುತ್ತು ಕೊಟ್ಟು ಕಳಿಸ್ತಾಳೆ. ನಿಜವಾಗಿ ಇರಬೇಕು ಪ್ರೇಮ ಅಂತ ಹೇಳಿಬಿಟ್ಟು ಕೊನೆಗೆ ಇವಳು ಹೇಳ್ತಾಳೆ, ನೀವು ಸಹ ಹಾಗೆ ಯಾಕೆ ಮಾಡಬಾರ್ದು? ಒಂದು ಆಸೆ ಬಂತ ಅವಳಿಗೆ. ಹಾಗೆ ಕಿಲಾಡಿ ಗಂಡ ಹೇಳ್ತಾರಂತೆ, ಮಾಡ್ಬೋದು, ಅದಕ್ಕೆ ಅವಳು ಒಪ್ತಾಳೋ ಇಲ್ವೋ? ಇದು ಮದುವೆ ಇಷ್ಟೆಲ್ಲ ಗೊಂದಲಗಳು, ಮದುವೆ ಅಂತ ಹೇಳಿದ್ರೇನೆ ಗೊಂದಲ ಅಂತ ಆಯ್ತು ಪುತ್ತೂರಾಯರ ಪ್ರಕಾರ. ಹೇಳಿದ್ದೆಲ್ಲ ಗಂಡಸಿನ ಚಂಚಲ ಗುಣ. ಹೆಂಡತಿ ಆದ ಬಳಕ ಮುಗೀತಲ್ಲ, ಆ ಕಡೆ ಈ ಕಡೆ ನೋಡಬಾರದು, ಆದ್ರೆ ಅವನ ದೌರ್ಬಲ್ಯ ಅದು. ಆ ಕಡೆ ಈ ಕಡೆ ನೋಡೋದು ದೌರ್ಬಲ್ಯ. ಕಣ್ಣಿನಿಂದ ಸುಮ್ಮ ಚಂದ ಇದ್ದರೆ ನೋಡ್ಕೋತಾರೆ ಹೋಗ್ಬೇಕು ಅನ್ನೋ ಆಸೆ ಅವನಿಗೆ. ಇನ್ನೊಂದು ಕಡೆ ನಾನು ಮೊನ್ನೆ ಹೋಗ್ತಾ ಇದ್ದೆ, ಪಾಪ ಇದು ಬಹಳ ಖುಷಿ ಆಯ್ತು ನನಗೆ. ಸಾಮಾನ್ಯವಾಗಿ ನೋಡಿ, ನಮ್ಮಲ್ಲಿ ಕೆಲಸದ ಹುಡುಗಿಯರು ಬರ್ತಾರೆ. ಕೆಲಸ ಹುಡುಗಿಯರು ಬಂದಾಗ ಏನಂದ್ರೆ, ನಾವು ಅಮ್ಮ ನೀವು ಹಳೆ ಸೀರೆ ಕೊಟ್ಬಿಡ್ತಾರೆ ಕೆಲಸ ಹುಡುಗಿರಿಗೆ, ಅಲ್ವ? ನಿಮ್ಮ ಹಳೆ ಸೀರೆ ಕೊಟ್ಬಿಡ್ತಾರೆ. ಪಾಪ ನಮ್ಗೆ ಎಷ್ಟು ದುಡುದು, ಒಂದೇ ಸೀರೆ ಹುಟ್ಟು ಬೇಜಾರಾಗುತ್ತೆ ಅಂತ ಕೊಟ್ಬಿಡ್ತಾರೆ. ಒಂದು ಮನೆಯಲ್ಲಿ ಮಾತ್ರ ಆ ಕೆಲಸ ಹುಡುಗಿ ಹೇಳ್ತೆ, ಅಮ್ಮ ನೀವು ಇನ್ನು ಮುಂದೆ ನಿಮ್ಮ ಹಳೆ ಸೀರೆ ಕೊಡಬೇಡಿ. ಆಗ ಎಲ್ಲ ಆಶ್ಚರ್ಯ, ಎಲ್ರಿಗೂ ಆಶ್ಚರ್ಯ, ಯಾಕೆ ಕೊಡಬೇಡಿ, ಯಾಕೆ ಕೊಡಬಾರ್ದು? ಇಲ್ಲಿ ದಯವಿಟ್ಟು ಕೊಡಬೇಡಿ. ನಾನು ಸುಮ್ಮನೆ ಕೂತಿದ್ದೆ. ಆ ಹುಡುಗಿ ಹೇಳ್ತದೆ ಅಮ್ಮನಿಗೆ, ದಯವಿಟ್ಟು ಕೊಡಬೇಡಿ. ಯಾಕೆ? ಅಮ್ಮ ಕೇಳ್ತದೆ, ಯಾಕೆ ಬೇಡ ನಿನಗೆ? ಯಾಕೆ ಅಂದರೆ, ನೀವು ಕೊಟ್ಟ ನಿಮ್ಮ ಹಳೆ ಸೀರೆಯನ್ನು ನಾನು ಉಟ್ಟುಕೊಂಡು ಮನೆ ತುಂಬ ಓಡಾಡ್ತಾ ಇದ್ರೆ ನಿಮ್ಮ ಯಜಮಾನರು ನನ್ನನ್ನು ನೀವಂತ ಕನ್ಫ್ಯೂಸ್ ಮಾಡಿಕೊಂಡು ನನ್ನನ್ನು ಇಷ್ಟಪಡೋದು ನಿಲ್ಲಿಸ್ಬಿಡ್ತಾರೆ. ಇದು ನೋಡಿ, ಆದರ್ಶ ಗಂಡ ಅಂದ್ರೆ ಹೇಗೆ? ಆದರ್ಶ ಗಂಡ ಅಂದ್ರೆ ಅದೇನು ಒಬ್ಬೊಬ್ಬರ ಪ್ರಕಾರ ಒಬ್ಬೊಬ್ಬರಿ. ಅದು ಆದರ್ಶ ಗಂಡ ಅಂದ್ರೆ ತಮಾಷೆಗೆ ಅವ್ರನ್ನ ಇವ್ರನ್ನ ನೋಡ್ತಿರ್ಬೇಕು, ಆದ್ರೆ ನಿಜವಾಗ್ಲೂ ಬೆನ್ನ ಹತ್ತಿ ನೋಡಿದ್ರೆ, ಸುಮ್ಮನೆ ನೋಡಿದ್ರೂ ನಿಜವಾಗ್ಲೂ ಇನ್ನೊಬ್ಬರು ಬೆನ್ನ ಹತ್ತಿ ಹೋಗಿ ಜೀವನ ಹಾಳು ಮಾಡಿಕೊಂಡು ಆತ ಬುದ್ಧಿವಂತನಾಗಿರಬೇಕು. ಮೊದಲು ಜವಾಬ್ದಾರಿಯುತ ವ್ಯಕ್ತಿಯಾಗಿರಬೇಕು. ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ ಅನ್ನುವಂಥ ಹೊಣೆಗಾರಿಕೆ ಇದ್ದು ಯಾರು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಜೀವನ ಸುಂದರ ಮಾಡ್ಕೊಳಕ್ಕೆ ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರಲ್ಲ, ಅವರು ಬುದ್ಧಿವಂತರು. ಆಮೇಲೆ ಸ್ವಲ್ಪ ಹೃದಯವಂತಿಕೆನೂ ಇರಬೇಕು. ಹೆಂಡತಿಯ ಕಷ್ಟದಲ್ಲಿ ದುಃಖದಲ್ಲಿ ಭಾಗಿಯಾಗುವಂಥ ಗಂಡ ಇದ್ರೆ ಭಾಳ ಖುಷಿ ಇರ್ತದೆ. ಇದಕ್ಕೆ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಳ ಸುಂದರವಾದ ಹಳೆಯ ಗೀತೆಗಳನ್ನು, ನಾನು ಸ್ವಲ್ಪ ಮಧ್ಯೆ ಮಧ್ಯೆ ಗೀತೆ ಹಾಡುಗಳನ್ನು ಹಾಡೋದು ರೂಢಿ. ಬಾಳಲ್ಲಿ ಇನ್ನೆಂದು ಚಿಂತೆಯ ಮಾತಿಲ್ಲ ಗೆಳತಿ ಏನೇ ಕೇಳು,
ಕೊಡುವೆ ನಾನೆಲ್ಲ ಕೇಳಿನು ಏನನ್ನು ಬಯಸೆನು ಇನ್ನೇನು ಗೆಳೆಯ ಎಂದು ಹೀಗೆ ಪ್ರೀತಿಸು ನನ್ನನು. ಬಹಳ ಸುಂದರವಾದಂತ ನಿಜವಾಗ್ಲೂ ಅದ್ಭುತವಾದಂತಹ ಒಂದು ಅದ್ಭುತವಾದ ಇವೆಲ್ಲ ಕೇಳಲು ಓದಲು ಬಹಳ ಇಷ್ಟ. ವಾಸ್ತವಿಕವಾಗಿ ಬಹಳ ಕಷ್ಟ ಅನ್ನೋದು ಅವ್ರ ಸುಂದರವಾದ ಶಬ್ದಗಳು ಹೊರತು ವಾಸ್ತವಿಕದಲ್ಲಿ ಹಾಗೆ ಇಲ್ಲ. ಪಾಪ ಹೆಂಡತಿ ಕೂಡ ಇಲ್ಲ. ಲಗ್ನ ಆದ 2 ವರ್ಷ ತನ ಈ ಹಾಡು ಕರೆ ಬರ್ತಾರೆ. ಆಮೇಲೆ 2 ವರ್ಷ 3 ವರ್ಷ 2 ವರ್ಷ 3 ವರ್ಷ 3 ವರ್ಷ ಮಾತ್ರ ಕರೆ ಅಲ್ಲ ಮೇಡಮ್ ಹೇಳಿದ್ರೆ ಆಮೇಲೆ ಮತ್ತೆ ಉಲ್ಟಾ ಆಗ್ಬಿಡ್ತದ್ರಿ. ಅವಾಗೇನು ನೋಡಿ ಸ್ವಾಮಿ ನಾವಿರೋದು ಹೀಗೆ ಚಿನ್ನಾರನ್ನ ಮುತ್ತೆ ಹವಳ ಚೆಲ್ಲಾಟ 3 ದಿನ ಜಗಳ ಕದನ ಹೋರಾಟ 100 ದಿನ ಜಗಳ ಶುರು ಆಗಿಬಿಡ್ತಾವ. ಇದೆಲ್ಲ ಆ ಸುಂದರವಾದ ಶಬ್ದಗಳು, ಅದರ ವಾಸ್ತವಿಕತೆ ಬೇರೆ. ಕಿಲಾಡಿ ಹೆಣ್ಣಂದ್ರು ಇರ್ತಾರೆ. ಇದು ನಾನು ಹಾಸ್ಯಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೇ. ಪಾಪ ಹೊಸದಾಗಿ ಮದುವೆ ಆಗಿದ್ದಾರೆ ಗಂಡ ಹೆಂಡತಿ. ಮದುವೆ ಆದ ಕೂಡಲೇ ತೀರ್ಮಾನ ಮಾಡ್ತಾರೆ, ನಾವಿನ್ನು ಮುಂದೆ ಹಣ ಉಳಿತಾಯ ಮಾಡಬೇಕು. ಹಣ ಉಳಿತಾಯ ಹೇಗೆ ಮಾಡಬೇಕು? ಆಗ ಹೆಂಡತಿ ಹೇಳ್ತಾಳೆ, ನೋಡಿ ಹಣದ ಉಳಿತಾಯ ಮಾಡಬೇಕಿದ್ರೆ ಒಂದು ಕೆಲಸ ಮಾಡಿ. ಹೇಗಿದ್ರು ಈಗ ಹೊಸದಾಗಿ ಮದುವೆ ಆಗಿದ್ದೀರಾ, ನಿಮಗೆ ನನ್ನನ್ನು ಕಂಡ್ರೆ ಭಾಳ ಪ್ರೀತಿ, ನನ್ನನ್ನು ಬಿಟ್ಟಿರೋಕ್ಕೆ ಆಗೋಲ್ಲ, ಆಗಾಗ ಮುತ್ತು ಕೊಡ್ತಾ ಇರ್ತೀರ, ಸಹಜ ಸ್ವಾಭಾವಿಕ, ನೀವು ಪ್ರೀತಿ ಭಾಳ ನಿಜವಾಗಿ ಅಪ್ರಿಷಿಯೇಬಲ್. ಆದರೆ ಒಂದು ಕೆಲಸ ಮಾಡಬೇಕು, ಇನ್ನು ಮುಂದೆ ನಾನೊಂದು ಡಬ್ಬಿ ಇಡ್ತೇನೆ, ನೀವು 1 ಮುತ್ತು ಕೊಡಬೇಕಿದ್ರೆ ಅಲ್ಲಿ ₹1 ಹಾಕಬೇಕು. ಎಲ್ಲರೂ ನಾನು ಮುತ್ತು ಕೊಡೋಕೆ ಬಿಡೋಲ್ಲ. ಹಾಗೇನಾಗುತ್ತೆ, ನಮಗೆ ಗೊತ್ತಿಲ್ಲದೇನೆ ಒಂದು ಹಣ ಹಾಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದು ಒಂದು ಮುತ್ತಿಗೆ ₹1, ₹1ಗೆ 1 ಮುತ್ತು, ಇದು ಕಂಡೀಷನ್. ಗಂಡ ಒಪ್ಕೊಂಡು ಒಳ್ಳೆ ಐಡಿಯಾ ಇದು. ಯಾಕಂದರೆ ಒಂಥರ ಆಟೋಮೆಟಿಕಲಿ ಅನ್ಕಾನ್ಷಿಯಸ್ ಆಗಿ ಜಮಾ ಆಗುತ್ತಲ್ಲ ಅಂತ ಡಬ್ಬಿ ಇಟ್ಟರು. ಪಾಪ 1 ಮುತ್ತಿಗೆ ₹1 ಕೊಡ್ತಾ ಇದ್ದ. 1 ವರ್ಷ ಕಳೀತು. ಗಂಡನಿಗೆ ಕುತೂಹಲ ಆಯಿತು, ಎಷ್ಟು ಹಣ ಜಮಾ ಆಗಿದೆ ನೋಡೋಣ, ಎಷ್ಟು ಸೇರಿದೆ ಒಟ್ಟಿಗೆ ಅಕ್ಯುಮುಲೇಟ್ ಆಗಿದೆ ಅಂತ ಖುಷಿ. ಡಬ್ಬಿ ತೆಗೆದು ನೋಡ್ತಾನೆ, ₹1 ಇಲ್ಲ, ₹5, ₹10 ಎಲ್ಲ ಇದೆ. ಹೆಂಡತಿಯನ್ನು ಕರೀತಾನೆ, ಅಲ್ವೇ ನಾನು ನಿನಗೆ ಒಂದು ಮುತ್ತಿಗೆ ₹1 ಕೊಡ್ತಾ ಇದ್ದೆ, ಇಲ್ಲಿ ನೋಡಿದ್ರೆ ₹5, ₹10 ಎಲ್ಲ ಇದೆ ಅಲ್ಲ. ಆಗ ಇವಳು ಕಿಲಾಡಿ ಗಂಡ ಹೆಂಡತಿ ಹೇಳ್ತಾಳೆ, ಏನು ನಿಮಗೆ ಎಲ್ಲರೂ ₹1 ಕೊಡ್ತಾರಾ? ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ವೀಕ್ಷಕರೇ. ಇನ್ನಷ್ಟು ಹಾಸ್ಯ ಇದೆ, ಅದ್ರ ಜೊತೆಗೆ ವಿವೇಚನೆಯೂ ಕೂಡ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬನ್ನಿ.